ಎಲ್ಲ ನನ್ನ ಫ್ರೆಂಡ್ಸಿಗೆ ನಮಸ್ಕಾರಗಳು. ಅಲ್ಲ, ನಾನು ಏನು ತಪ್ಪಾಗಿ ವಿಡಿಯೋದಲ್ಲಿ ಮಾತಾಡ್ತಿದ್ದೀನಿ ಅಂತ ಗೊತ್ತಿಲ್ಲ. ಎಲ್ಲ ನಿಮ್ಮ ಬಗ್ಗೆ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂದರೆ ನಾನು ಏನು ಕೇಳ್ತಾಯಿದ್ದೀನಿ, ನನಗೆ ಯೂಟ್ಯೂಬಿಂದ ₹1 ದುಡ್ಡು ಬರೋದು ಬೇಡ ಅಂತಲೂ ಹೇಳ್ತಾಯಿದ್ದೀನಿ. ಜಸ್ಟ್ ಶೇರ್ ಮಾಡಿ. ನಾನು ಯಾಕೆ ಹೇಳ್ತಾಯಿದ್ದೀನಿ ಅಂದರೆ, ಇನ್ನೂ 3 ವರ್ಷ, 3.5 ವರ್ಷ ನಮಗೆ ಟೈಮ್ ಇದೆ. ನಿಮ್ಮ ಸಮಸ್ಯೆಗಳ್ನ ಮಾತಾಡ್ತಿದ್ದೀನಿ, ನಿಮ್ಮ ಸಮಸ್ಯೆಗಳ್ನ ಎತ್ತಿಡಿತಾ ಇದ್ದೀನಿ. ರೈತರಿಗೆ ಅನ್ಯಾಯ ಆಗ್ತಿದೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ್ತಿದೆ, ಬಡವ್ರಿಗೆ ಮನೆ ಸಿಗ್ತಾಯಿಲ್ಲ. ಇದನ್ನೆಲ್ಲ ಯಾರು ಕೇಳ್ತಾರೆ? ಬೀದಿಯಲ್ಲಿ ನಿಂತ್ಕೊಂಡು ಕಚ್ಚಾಡ್ತವ್ರೆ, ನೀನು ಇಷ್ಟು ಮಾಡಿದೆ ಅಂತ. ಯಾರಾದರೂ ಒಬ್ಬರು ಮಾತಾಡ್ತಿದ್ದಾರಾ? ಒಳ್ಳೆ ಪಾರ್ಟಿ ತರಬೇಕು ರಾಜ್ಯದಲ್ಲಿ. ನಾವು ಮುಂದೆ ಫ್ಯೂಚರಲ್ಲಿ ಮಕ್ಳಿಗೆ ಒಳ್ಳೇದು ಮಾಡಬೇಕು. ಇದೆಲ್ಲ ಯೋಚನೆ ಮಾಡಿ ನಾನು ಮಾಡ್ತಾಯಿರೋದು. ನಿಮಗೆ ನಾನು ಸಬ್ಸ್ಕ್ರೈಬ್ ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಯಾವತ್ತೂ ಹೇಳಲ್ಲ. ಏನಿದ್ರೂ ಶೇರ್ ಮಾಡಿ. ಇನ್ನು ವಯಸ್ಸಾದವ್ರಿಗೆ ಅವ್ರಿಗೆಲ್ಲ ಈ ವಿಷಯಗಳ್ನ ಹೇಳಿ ಅಷ್ಟೇ, ನಾನು ಇನ್ನೇನು ಹೇಳಲ್ಲ. ಈಗ ಮಳೆ ಬರ್ತಾಯಿದೆ ನೋಡಿ, ರೈತರಿಗೆ ಯಾರು ಒಂದು ದುಡ್ಡು ಕೊಡ್ತಾರಾ? ಇಲ್ಲ. ಈಗ ಸೈಟ್ಗಳು ಮನೆಗಳ್ನ ಇವರೇ ಮಾರ್ಕೊಳ್ತವ್ರೆ. ಈಗ ನೋಡಿದ್ರೆ ಬೀದಿಯಲ್ಲಿ ಜಗಳ ಆಗ್ತಾಯಿದೆ. ನೀನು CD ಮಾಡ್ಕೊಂಡು ದುಡ್ಡು ಮಾಡಿದೆ ಅಂತ ಒಬ್ಬರು ಬೈತವ್ರೆ, ನಿನ್ನ ಹತ್ರ ಆಸ್ತಿ ಬಂತು ಅಂತ ಬಂತು ಅಂತ ಮಾತಾಡ್ತವ್ರೆ. 3 ಪಕ್ಷದವರು ಅವ್ರವ್ರಿಗೆ ಆಸ್ತಿ ಬಂತು ಅಂತ ಮಾತಾಡ್ತಾರೆ ಹೊರತು ಜನರಿಗೆ ಏನಾಗ್ತಿದೆ ಅಂತ ನೋಡ್ತವ್ರ? ಇದನ್ನೆಲ್ಲ ಯಾರು ಕೇಳಬೇಕು? ನಿಮ್ಗೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳಲ್ಲ. ಆದಷ್ಟು ಈ ವಿಷಯನ ಹೆಚ್ಚಾಗಿ ಶೇರ್ ಮಾಡಿ. ನಮಗಿರೋದೇ 3.5 ವರ್ಷ ಟೈಮು. ನೀವೆಲ್ಲ ಚೇಂಜ್ ಆಗಿ ಜಾತಿ, ದುಡ್ಡು, ಹೆಣ್ಣು, ಹೆಂಡ ಇವಕ್ಕೆಲ್ಲ ಮತಗಳ್ನ ಮಾರ್ಕೊಂಡ್ಬೇಡ್ರಿ. ಅಂಬೇಡ್ಕರ್ ಅವ್ರು ಹೇಳಿರೋದು ಅದು ಒಂದೇ ಮಾತು. ಆರಿಸ್ಬೇಕಾದ್ರೆ ನಾವು ಒಳ್ಳೆ ಯೋಗ್ಯ ವ್ಯಕ್ತಿನ ಆರಿಸ್ಬಿಟ್ರೆ ಇವೆಲ್ಲ ಪ್ರಾಬ್ಲಮ್ಮೇ ಇರೋಲ್ಲ. ಇವಾಗ ನೋಡಿ, ನಮಗೆ ಪ್ರಾಬ್ಲಮ್ ಅಂದರೆ ನಾವು ಯಾರನ್ನ ಕೇಳಬೇಕು ಹೇಳಿ? ಸ್ವಲ್ಪ ಯೋಚನೆ ಮಾಡಿ. ಈ ವಿಷಯನ ಆದಷ್ಟು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ.